ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ತಗತಗ. ಶೋಭಕ್ಕ ಶಾಕಿಂಗ್ ಸ್ಟೇಟ್ಮೆಂಟ್. ರಾಜ್ಯ ಬಿಜೆಪಿ ಮನೆಯೊಂದು 10 ಬಾಗಿಲುಗಳಾಗಿವೆ. ಅವರ ಪಕ್ಷದವರನ್ನೇ ಸರಿಯಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕಾಗ್ತಿಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಸರ್ಕಾರದಲ್ಲಿನ ಲೋಪಗಳನ್ನು ತಿದ್ದಲು ಓಡೋಡಿ ಬರ್ತಿದ್ದಾರೆ. ಅದರಲ್ಲೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಂತೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ವುಮನ್ ರಿಸರ್ವೇಶನ್ ಬಿಲ್ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿನ ಲೋಪಗಳಿಗಿಂತ ಅವರಿಗೆ ರಾಜ್ಯ ಸರ್ಕಾರದ ಲೋಪಗಳ ಬಗ್ಗೆ ದನಿ ಎತ್ತೋದು ಅಂದ್ರೆ ಎಲ್ಲಿಲ್ಲದ ಇಷ್ಟ ಅಂತ ಕಾಣುತ್ತೆ. ಹೀಗಾಗಿ ಅವರು ನಿನ್ನೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ನಡುವೆ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಬಿಜೆಪಿಯೊಳಗಿನ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾದ ಇವರು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿ. ಇವರು ತಮ್ಮ ಪಕ್ಷದ ಮತ್ತು ಸರ್ಕಾರದ ಲೋಪಗಳ ಬಗ್ಗೆ ಅಪ್ಪಿತಪ್ಪಿಯೂ ಮಾತನಾಡಲ್ಲ. ಆದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ಕಿಡಿ ಕಾಣಿಸಿಕೊಂಡ್ರೂ ಸಾಕು ಶೋಭಕ್ಕ ಬೆಂಕಿ ಹಚ್ಚಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಆಕ್ರೋಶ, ಅಷ್ಟರ ಮಟ್ಟಿಗೆ ಕೋಪ ತಾಪಗಳನ್ನ ತೋರಿಸಿ ಬಿಡ್ತಾರೆ. ಅದೇ ರೀತಿ ನಿನ್ನೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಲ್ಲಿ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಡೆತ್ತಿದ್ದಾರೆ. ಅವರ ಮೊದಲ ಟಾರ್ಗೆಟ್ ಯಾರಾಗಿದ್ರು ಗೊತ್ತಾ? ಅವರು ಬೇರ್ಯಾರು ಅಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ. ಹೌದು ವೀಕ್ಷಕರೇ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶ ಹೊರಹಾಕಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರ್ಎಸ್ಎಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಗೃಹ ಖಾತೆ ಎಲ್ಲಿದೆ? ಗೃಹ ಸಚಿವರು ಎಲ್ಲಿದ್ದಾರೆ? ಪ್ರಿಯಾಂಕ್ ಖರ್ಗೆ ಬೆಳಗ್ಗೆದ್ರೆ ಸಾಕು ಬರೀ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ರಾಜ್ಯದಲ್ಲಿ ಅತ್ಯಾಚಾರ, ಕೊಲೆ, ಡ್ರಗ್ಸ್ ನಡೆಯುತ್ತಿದ್ರು ಇವರು ಮಾತಾಡಲ್ಲ. ಇವರು ಕರ್ನಾಟಕದ ಸಚಿವರಲ್ಲ, ಇವರು ಆರ್ಎಸ್ಎಸ್ ಸಚಿವರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೊತ್ತಿಲ್ಲದ ಸಚಿವರಾಗಿದ್ದಾರೆ ಅಂತಾನೂ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೀಗೆ ರಾಜ್ಯ ಸಚಿವರ ಬಗ್ಗೆ ವಾಗ್ದಾಳಿ ನಡೆಸ್ತಾರಲ್ವಾ, ಇವ್ರ್ಯಾಕೆ ಬೆಲೆ ಏರಿಕೆ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ವುಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಉತ್ತರ ಕೊಡ್ತಾರೆ. ಇದಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಯಾವ ಸಚಿವರು ಅಂತ ಹೇಳ್ಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವೋಟ್ ಚೋರಿ ಅಂದ್ರೆ ಕಾಂಗ್ರೆಸ್ ಅಂತೇಳಿ ಕಿಡಿಕಾರಿದ್ದಾರೆ. ಈ ಆರ್ಎಸ್ಎಸ್ ನೆಪದಲ್ಲಿ ಬಾಂಗ್ಲಾದೇಶದ ವಲಸಿಗರಿಗೆ ಪಿಸಿಆರ್ ಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ಮತಗಳತನ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಇಂಥ ಧೈರ್ಯ ಮಾಡಿರಲಿಲ್ಲ. ಆದ್ರೀಗ ಡಿಕೆ ಶಿವಕುಮಾರ್ ಅವರು ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಆಡ್ತಿದ್ದಾರೆ. ದೇಶದ ಭದ್ರತೆಗೆ ಧಕ್ಕೆ ತರುತ್ತಿದ್ದಾರೆ ಅಂತೇಳಿ ಶೋಭಕ್ಕ ಗರಂ ಆಗಿದ್ದಾರೆ. ಬಿಜೆಪಿಯೊಳಗಿನ ಬಣಬಡಿದಾಟ, ಉಸ್ತುವಾರಿ ಎಂಟ್ರಿ. ಸರಿ, ಹೊರಗಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಇಷ್ಟೊಂದು ಫೈಟ್ ಮಾಡ್ತಿದ್ರು, ಒಳಗಡೆ ಮಾತ್ರ ಬಿಜೆಪಿಯಲ್ಲಿ ಮನೆಯೊಂದು 10 ಬಾಗಿಲು ಅನ್ನೋ ಪರಿಸ್ಥಿತಿ ಇದೆ. ವಿಧಾನ ಪರಿಷತ್ ಎಲೆಕ್ಷನ್ ಆದ್ಮೇಲಂತೂ ನಮ್ಮ ಸ್ಟೇಟ್ ಲೀಡರ್ಸ್ ಒಬ್ಬರ ಮೇಲೊಬ್ಬರು ಮಾಧ್ಯಮಗಳ ಮುಂದೆ ಬಂದು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರು. ಇದು ಡಿಲ್ಲಿ ಹೈಕಮಾಂಡ್ಗೆ ಗೊತ್ತಾಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತಕ್ಷಣ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ. ಹೀಗೆ ಬಂದವರೇ ಯಾರ್ಯಾರಿಗೆ ಕ್ಲಾಸ್ ತಗೊಂಡ್ರು ಗೊತ್ತಾ? ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ, ಯಲಹಂಕ ಎಂಎಲ್ಎ ಎಸ್.ಆರ್. ವಿಶ್ವನಾಥ್, ಚಿಕ್ಕಬಳ್ಳಾಪುರ ಎಂಪಿ ಕೆ ಸುಧಾಕರ್, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಇವರನ್ನೆಲ್ಲ ಬಿಜೆಪಿ ಕಚೇರಿಗೆ ಕರೆಸಿಕೊಂಡು ಒಬ್ಬೊಬ್ಬರ ಜೊತೆನೂ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಪರೇಟ್ ಆಗಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಕೊನೆಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಒಂದು ಬಾಯಿ ಮುಚ್ಕೊಂಡಿರಿ, ಇಲ್ಲ ಬೇರೆ ದಾರಿ ನೋಡ್ಕೊಳ್ಳಿ. ಅಗರ್ವಾಲ್ ಅವರು ನಮ್ಮ ಲೀಡರ್ಸ್ಗೆ ಕೊಟ್ಟ ವಾರ್ನಿಂಗ್ ಹೇಗಿತ್ತು ಗೊತ್ತಾ? ನಿಮ್ಮ ಮಾತು ನಡವಳಿಕೆ ತುಂಬಾ ಅತಿ ಆಗ್ತಿದೆ. ಪಕ್ಷದ ವರಿಷ್ಠರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮೀಡಿಯಾ ಮುಂದೆ ಯಾಕೆ ಮಾತನಾಡ್ತಿದ್ದೀರಾ? ಇದರಿಂದ ಪಾರ್ಟಿಗೆ ಡ್ಯಾಮೇಜ್ ಆಗಲ್ವಾ? ಒಂದು ಬಾಯಿ ಮುಚ್ಕೊಂಡು ಒಗ್ಗಟ್ಟಿನಿಂದ ಪಕ್ಷದ ಕೆಲಸ ಮಾಡಿ, ಇಲ್ಲಾಂದ್ರೆ ಬೇರೆ ದಾರಿ ನೋಡ್ಕೊಳ್ಳಿ ಅಂತ ಖಡಕ್ ಆಗಿ ಹೇಳಿದ್ದಾರಂತೆ. ಇದಕ್ಕೆ ಈ 4 ಜನ ಲೀಡರ್ಸು ತಪ್ಪಾಗಿದೆ ಸರ್, ಇನ್ಮೇಲೆ ಈ ತರ ಆಗದಂತೆ ಎಚ್ಚರಿಕೆ ವಹಿಸ್ತೀವಿ ಅಂತ ಸಾಫ್ಟ್ ಆಗಿ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು SIR ಪ್ರಕ್ರಿಯೆಯಲ್ಲಿ ಸಖತ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಬಿಜೆಪಿಯವರು ಇದರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತೇಳಿ ಅಗರ್ವಾಲ್ ಅವರು ಸ್ಟೇಟ್ ಲೀಡರ್ಸ್ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸೊ ಫ್ರೆಂಡ್ಸ್, ಸದ್ಯಕ್ಕಂತೂ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದು ಬಿಜೆಪಿಯೊಳಗಿನ ಬೆಂಕಿಗೆ ಸ್ವಲ್ಪ ನೀರು ಹಾಕಿ ಶಾಂತಗೊಳಿಸೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಈ ಸೈಲೆನ್ಸ್ ಇಲ್ಲಿಯವರೆಗೂ ಇರುತ್ತೆ. ಶೋಭಕ್ಕ ಮಾಡಿರೋ ಈ ವೋಟ್ ಚೋರಿ ಆರೋಪಕ್ಕೆ ಕಾಂಗ್ರೆಸ್ ಇನ್ಯಾವ ತರ ಕೌಂಟರ್ ಕೊಡುತ್ತೆ? ಈ ಬಗ್ಗೆ ನೀವೇನಂತೀರಾ? ಬಿಜೆಪಿಯಲ್ಲಿ ನಿಜವಾಗ್ಲೂ ಒಗ್ಗಟ್ಟು ಮೂಡುತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.